ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಲ್ಲ ನಾವ್ ಅಂದ್ಕೊಂಡ್ ಹಾಗೆ ನಡೆಯುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು. ನಾವು ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೇಕು. ಹಾಗಾಗಿ ನಾನೇನೋ ಕೇಳ್ತೀನಿ, ಪ್ಲೀಸ್ ಇಲ್ಲ ಅನ್ಬೇಡ. ನನ್ನೊಂದು ಆಸೆ ನೆರವೇರಿಸ್ತೀಯ? ಏನ್ ಹೇಳಿ ಅಮ್ಮೋರೆ, ನಿಮ್ಮ ಆಸೆ ಈಡೇರಿಸೋದೇ ನನ್ನ ಕರ್ತವ್ಯ. ಸುಬ್ಬು, ಒಂದಷ್ಟು ದಿನ ನಾನು ನಿಮ್ಮ ಮನೇಲಿ ಇರಬೇಕು. ಅಪ್ಪರೇ, ನನಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ದೇವತೆನೇ ನಮ್ಮ ಮನೆಗೆ ಬಂದಿರ್ತೀನಿ ಅನ್ನುವಾಗ ಇಲ್ಲ ಅಂತ ಹೇಳೋದಕ್ಕಾಗತ್ತಾ, ಬೇಡ ಅಂತ ಹೇಳೋದಕ್ಕಾಗತ್ತಾ? ಆದ್ರೆ ಶ್ರಾವಣಿ ಮೇಡಮ್ ನಿಮ್ಮನ್ನು ನೋಡಿದಾರಲ್ಲ ಅಮ್ಮರೇ, ಅವ್ರು ನಿಮ್ಮನ್ನ ಗುರ್ತಿದ್ರು ಬಿಡ್ತಾರೆ. ಸುಬ್ಬು, ನೀನೇನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನ ಆಸೆ ನೆರವೇರಿಸು. ಒಬ್ಳು ತಾಯಿಯಾಗಿ ಕೇಳ್ಕೊಳ್ತಾ ಇದ್ದೀನಿ, ನನ್ನ ಮಗಳ ಜೊತೆ ಇರಬೇಕು. ನನ್ನ ಆಸೆ ನೆರವೇರಿಸ್ತೀಯ? ನಿನ್ ಕೈ ಮುಗಿತೀನಿ. ಅಯ್ಯೋ ಅಮ್ಮರೇ, ದಯವಿಟ್ಟು ಕೈಯೆಲ್ಲ ಮುಗಿಬೇಡಿ ಅಮ್ಮರೇ. ನೀವು ಯಾವತ್ತೂ ನನಗೆ ಆರ್ಡರ್ ಮಾಡಬೇಕೆ ಹೊರತು ಈ ಥರ ರಿಕ್ವೆಸ್ಟ್ ಮಾಡಬಾರ್ದು. ಈಗ ನೀವು ನಮ್ಮ ಮನೆಗೆ ಬರ್ಬೇಕಲ್ವಾ? ತಲೆ ಕೆಡಿಸ್ಕೋಬೇಡಿ ಅಮ್ಮರೇ, ನೀವು ನಮ್ಮ ಮನೆಗೆ ಬರ್ತೀರಾ. ಆದರೆ ಈ ಸಲ ಯಾವುದೇ ಮುಚ್ಚು ಮರೆ ಇಲ್ಲದೆ, ಮಾಸ್ಕ್ ಇಲ್ಲದೆ, ಏನೂ ಇಲ್ಲದೆ ನಮ್ಮ ಮನೆಗೆ ಬರ್ತೀರಾ ಅಮ್ಮರೇ. ಆದರೂ ಈ ವಿಷಯ ಯಾರಿಗೂ ಗೊತ್ತಾಗಲ್ಲ, ನಾನು ಹಾಗೆ ನೋಡ್ಕೊತೀನಿ. ಹೌದಾ ಸುಬ್ಬು? ಇದೆಲ್ಲ ಯಾವಾಗ ಆಗತ್ತೆ? ಯಾವಾಗ್ಲೂ ಯಾಕಮ್ಮೋರೆ, ಇವತ್ತೇ ನೀವು ನಮ್ಮ ಮನೆಗೆ ಬರ್ತಿದ್ದೀರಾ, ಇವತ್ತೇ ನಿಮ್ಮ ಮಗಳೇ ನೀವು ನೋಡ್ತಾ ಇದ್ದೀರಾ. ಇಷ್ಟಕ್ಕೂ ನೀನೇನ್ ಪ್ರೂವ್ ಮಾಡಕ್ ಟ್ರೈ ಮಾಡ್ತಾ ಇದೀಯಾ? ಇವಳು ಯಾರು ಅಂತ ಈ ನಂದಿನಿ ಎಲ್ಲಿ ಹೋದ್ಲು? ಇದ್ದಕ್ಕಿದ್ದಾಗೆ ಮಾಯ ಆಗೋದ್ಲು. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಅವಳನ್ನ, ಅದೇ ಈಗ ಅವಳಿಲ್ಲ. ತಲೆ ಎಲ್ಲ ಕೆಟ್ಟೋಗ್ತದೆ. ಅಲ್ಲ, ಎಲ್ಲ ಹೋಗಿರ್ಬೋದು ಅವಳು. ಇದನ್ನ ವೀರು ಗೊತ್ತಾದ್ರೆ ಮತ್ತೆ ನಾನು ವೀರು ಹತ್ರ ಅವ್ನ ನಂಬಿಕೆನ ಕಳ್ಕೊತೀನಿ. ವೀರು ಮುಂದೆ, ಮನೆಯವ್ರ ಮುಂದೆ ಎಲ್ಲ ಮತ್ತೆ ನನಗೆ ಅವಮಾನ ಆಗೋಯ್ತು. ಎಲ್ಲ ವಿಚಿತ್ರವಾಗಿದೆ. ನಾನು ಏನೇ ಪ್ಲಾನ್ ಮಾಡಿದ್ರು ಒಂದಲ್ಲ ಒಂದು ರೀತಿಯಲ್ಲಿ ಅದು ಹಾಳಾಗ್ತಾನೆ ಇದೆ. ಇದರಿಂದ ಯಾರಿದ್ದಾರೆ? ಅಥವಾ ನಾನು ನೋಡಿದ್ದೆ ಸುಳ್ಳ? ಮಾಮ್, ಯಾಕೋ ಕೂಗ್ತಿದ್ಯಾ? ಏನ್ ಹೇಳು? ಕೂಗ್ದೆ ಇನ್ನೇನ್ ಮಾಡ್ಲಿ ಮಾಮ್? ತಲೆ ಕೆಟ್ಟೋಗಿದೆ ನಂಗೆ. ಈ ಮನೇಲಿ ನಡೀತಿರೋದು ನೋಡ್ತಿದ್ರೆ ನಂಗೆ ಹುಚ್ಚಿಡಿತಾ ಇದೆ. ಯಾಕೋ ಏನಾಯ್ತು? ಈ ಮನೇಲಿ ಯಾರಾದ್ರೂ ನಿನ್ಗೇನಾದ್ರು ಅಂದ್ರ? ಆ ವೀರು, ಸುರೇಂದ್ರ, ವಂದನ ಯಾರಾದ್ರೂ ಅಂದ್ರ? ಅವ್ರು ಯಾರು ಅಲ್ಲ ಮಾಮ್. ಆ ಸಾವಿತ್ರಿ ನನ್ ವಿರುದ್ಧನೇ ಮಾತಾಡ್ತಿದ್ದಾಳೆ. ನನ್ನನ್ನೇ ಎದುರಿಸಿ ಎಚ್ಚರಿಕೆ ಕೊಡ್ತಾಳೆ ಮಾಮ್. ಆ ಸಾವಿತ್ರಿನ ಅವಳು ಇನ್ನೂ ಹಾಗೆ ಆಡ್ತಿದ್ದಾಳ? ಹೌದು ಮಾಮ್. ಮೈ ಮೇಲೆ ದೇವ್ರು ಬಂದಿರೋ ತರ ಆಡ್ತಾಳೆ. ನೀವೆಲ್ಲ ಕೆಟ್ಟವ್ರು, ನಿಮ್ಮನ್ನ ನಾಶ ಮಾಡ್ತೀನಿ ಅನ್ನೋ ತರ ಮಾತಾಡ್ತಾಳೆ. ನಾನು ನಿಮ್ ಗಂಡ ಹೆಂಡತಿ ಮಧ್ಯೆ ಏನೋ ಜಗಳ ಆಗಿರ್ಬೇಕು, ಅದಕ್ಕೆ ಅವಳು ಹಾಗೆ ಆಡ್ತಿದ್ದಾಳೆ ಅಂತ ಅನ್ಕೊಂಡಿದ್ದೆ. ನಾನು ಹಾಗೆ ಅನ್ಕೊಂಡಿದ್ದೆ. ನಾನು ಕೊಡೋ ಟಾರ್ಚರ್ ತಡೆಯಕ್ಕಾಗದೆ ಇದ್ದಕ್ಕಿದ್ದಾಗೆ ತಿರುಗಿ ಬಿದ್ದಾಳೆ ಅಂತ. ಒಂದಿನ ಆದ್ರೂ ಓಕೆ ಮಾಮ್. ಆದ್ರೆ ಇವಾಗ ನನ್ನ ಜೀವನ ನರಕ ಮಾಡ್ತಿದ್ದಾಳೆ. ನಾನು ಯಾವ ರೀತಿ ಹಿಂಸೆ ಕೊಟ್ನೋ ಅದೇ ತರ ನಂಗೂ ಹಿಂಸೆ ಕೊಡ್ತಾ ಇದ್ದಾಳೆ. ನಂದೊಂದು ರಿಕ್ವೆಸ್ಟ್ ಇದೆ ಮಾಮ್. ಆ ಸಾವಿತ್ರಿಯಿಂದ ನನ್ನ ಕಾಪಾಡ್ತೀಯ? ಏನ್ ಮಾತಾಡ್ತಿದ್ಯಾ? ನನ್ ಮಗ ಮಾಡಿ ಮಾತಾಡೋ ಮಾತಾ ಇದು? ಹೌದು ಮಾಮ್. ಆ ಸಾವಿತ್ರಿಗೆ ವಿಚಿತ್ರವಾದ ಶಕ್ತಿ ಬಂದಿದೆ, ಬಂಡ ಧೈರ್ಯ ಬಂದಿದೆ. ಯಾವ ಮೊಮೆಂಟ್ ಅಲ್ಲಿ ಏನ್ ಮಾಡ್ತಾಳೋ ಗೊತ್ತಿಲ್ಲ. ನಂಗೆ ಯಾಕೋ ಭಯ ಆಗ್ತಿದೆ. ಅವಳು ಬದಲಾಗಿದ್ದಾಳೆ. ಬದಲಾಗೋದಕ್ಕೆ ಕಾರಣನೇ ಆ ಶ್ರಾವಣಿ. ನಂಗೆ ಯಾಕೋ ನಮ್ಮ ಕತೆ ಮುಗಿಯುತ್ತೆ ಅಂತ ಅನ್ನಿಸ್ತಾ ಇದೆ. ಒಂದ್ ಕಡೆ ಇಡೀ ಮನೆನೇ ನಮ್ಮನ್ನ ಮೂಲೆಗೆ ಹೋಗಿ ಮಾಡ್ತಿದೆ. ಇನ್ನೊಂದ್ ಕಡೆ
ಆಫ್ಟರ್ ಆಲ್ ಆ ಮನೆ ಕೆಲಸದವಳು ಅವಳು ನಮ್ಮನ್ನು ಹೆದರ್ಸ್ತಿದ್ದಾಳೆ. ಇದೆಲ್ಲ ನೋಡ್ತಿದ್ರೆ ನಾನು ಸೋತ್ ಹೋಗ್ತಿದ್ದೀನಿ ಅಂತ ಅನಿಸ್ತಾ ಇದೆ. ಮತ್ತೆ ಮತ್ತೆ ಸೋಲ್ತಿದ್ದೀನಿ ಮಾಡಿ. ಎಲ್ಲಾ ಕಡೆ ನನ್ ಸೋಲ್ನೇ ಕಾಣ್ತಿದ್ದೀನಿ. ಎಲ್ರು ನನ್ನ ಸೋಲ್ಸಿ ನನ್ನ ಕಣ್ಮುಂದೆ ನಿಂತು ನನ್ನನ್ನ ಇನ್ಸಲ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಮಾಡಿ. ಸೋತ್ ಹೋದೆ ಮಾಡಿ, ನಾನು ಸೋತ್ ಹೋದೆ. ಏನ್ ಸುಬ್ಬು, ಅರ್ಜೆಂಟಾಗಿ ಏನೋ ಹೆಲ್ಪ್ ಬೇಕು ಅಂತ ಕೇಳಿ ಕರ್ಸ್ಕೊಂಡೆ. ಏನ್ ಹೇಳು? ಶ್ರೀವಲ್ಲಿ, ನಿನ್ನ ಹತ್ರ ಇದು ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಒಂದು ಒಳ್ಳೆ ಫ್ರೆಂಡ್ ಆಗಿ ನನ್ನ ಅರ್ಥ ಮಾಡ್ಕೋತೀಯ ಅಂತ ಈ ವಿಷಯ ಹೇಳ್ತಾ ಇದ್ದೀನಿ. ಆಮೇಲೆ ನಿನಗೆ ಹೇಳಿದರೆ ಈ ವಿಷಯ ಬೇರೆ ಎಲ್ಲೂ ಹೋಗಲ್ಲ ಅನ್ನೋ ಕಾರಣಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ. ಖಂಡಿತ ಇಲ್ಲ ಸುಬ್ಬು, ನೀನೇನೇ ಹೇಳಿದ್ರು ಆ ವಿಷಯ ನನ್ನ ಒಳಗಡೆನೇ ಇರುತ್ತೆ. ನೀನು ಅದ್ರ ಬಗ್ಗೆ ಏನೂ ಯೋಚನೆ ಮಾಡ್ಬೇಡ. ನೀನು ಇಷ್ಟೊಂದು ಪೀಠಿಕೆ ಆಗ್ತಿದ್ಯಾ ಅಂದರೆ ನೀನು ಹೇಳೋ ವಿಷಯ ತುಂಬ ಮುಖ್ಯವಾದ್ದು ಅನ್ಸತ್ತೆ. ಹೇಳು. ಶ್ರೀವಲ್ಲಿ, ಈ ಪ್ರಪಂಚದಲ್ಲಿ ಕೆಲವ್ರಿಗೆ ಗೊತ್ತಿರೋ ಸತ್ಯನ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಅಂದರೆ ಶ್ರಾವಣಿ ಮೇಡಮ್ ಅವ್ರ ತಾಯಿ ಇನ್ನೂ ಬದುಕಿದ್ದಾರೆ ಶ್ರೀವಲ್ಲಿ. ಏನು? ಶ್ರಾವಣಿ ಅವ್ರ ತಾಯಿ ಬದುಕಿದಾರ? ಸುಬ್ಬು, ಏನ್ ಹೇಳ್ತಿದ್ಯಾ ನೀನು? ಅಂದ್ರೆ ಮಿನಿಸ್ಟರ್ ಸಾಹೇಬ್ರು ಹೆಂಡತಿ, ಸಾಲಿಗ್ರಾಮದ ಮಗಳು ನಂದಿನಿ ಅಮ್ಮವರು ಬದುಕಿದಾರ? ಹೌದು ಶ್ರೀವಲ್ಲಿ, ಅವರು ಬದುಕಿರೋದು ಮಾತ್ರ ಅಲ್ಲ, ಇಲ್ಲೆಲ್ಲ ಒಂದು ಕಡೆ ಇದ್ದಾರೆ. ಆದರೆ ಆ ವಿಷಯ ಶ್ರಾವಣಿ ಮೇಡಮ್ಗೆ ಇನ್ನೂ ಗೊತ್ತಿಲ್ಲ. ಅದೇ ಯಾಕೆ ಸುಬ್ಬು? ತಾಯಿ ಬದುಕಿರೋ ವಿಚಾರನ ಮಗಳಿಗೆ ಹೇಳ್ಬೇಕು ತಾನೆ? ಹೇಳಬೇಕು, ಅದಕ್ಕೆ ಒಳ್ಳೆ ಕಾಲ ಕೊಡು ಬರ್ಬೇಕಲ್ವಾ? ಯಾಕೆ ಏನು ಅಂತ ಕೇಳ್ಬೇಡ. ಶ್ರಾವಣಿ ಮೇಡಮ್ಗೆ ಸದ್ಯಕ್ಕೆ ಈ ವಿಷಯ ಗೊತ್ತಾಗಲೇಬಾರ್ದು. ಸರಿ ಸುಬ್ಬು, ಶ್ರಾವಣಿ ಅವ್ರ ತಾಯಿ ಬದುಕಿದ್ದಾರೆ ಅಂತ ವಿಷಯ ಕೇಳಿ ತುಂಬಾ ಖುಷಿ ಆಯ್ತು. ನನ್ನಿಂದ ಏನು ಹೆಲ್ಪ್ ಆಗ್ಬೇಕು ಸುಬ್ಬು? ಶ್ರೀವಲ್ಲಿ, ಅದೇನಂದ್ರೆ ನಂದಿನಿ ಅಮ್ಮವ್ರು ಇದುವರೆಗೂ ಶ್ರಾವಣಿ ಮೇಡಮ್ ಜೊತೆ ಕಾಲ ಕಳೆದಿಲ್ಲ, ಅವ್ರನ್ನ ಎತ್ತಾಡಿಸಿಲ್ಲ, ಅವ್ರನ್ನ ಬೆಳೆಸಿಲ್ಲ ಅನ್ನೋ ಕೊರಗಿದೆ. ಈಗ ಅವರು ಶ್ರಾವಣಿ ಮೇಡಮ್ಗೆ ತುಂಬ ಪ್ರೀತಿ ತೋರಿಸ್ಬೇಕು, ಮಗಳ ಜೊತೆ ಕಾಲ ಕಳಿಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ಅವರು ಈ ಮನೆಗೆ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದ್ ಹೇಗ್ ಸಾಧ್ಯ ಸುಬ್ಬು? ಅಲ್ಲ, ಶ್ರಾವಣಿಗೆ ಗೊತ್ತಾಗ್ಬಾರ್ದು ಅಂತ ಹೇಳ್ತಿದ್ಯಾ? ಶ್ರಾವಣಿಗೆ ವಿಷಯ ಗೊತ್ತಾಗ್ದೆ ಅವರು ಪ್ರೀತಿ ಹೇಗ್ ತೋರ್ಸಕ್ಕಾಗತ್ತೆ? ಆಗುತ್ತೆ ಶ್ರೀವಲ್ಲಿ, ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿದ್ದೀನಿ. ಅದೇ ಕಾರಣಕ್ಕೆ ನೀನು ಹೆಲ್ಪ್ ಬೇಕು ಅಂತ ಕೇಳ್ತಾ ಇರೋದು. ಸುಬ್ಬು, ಇದು ಪುಣ್ಯದ ಕೆಲ್ಸ. ಇಂಥ ಕೆಲ್ಸಗಳಿಗೆ ಹೆಲ್ಪ್ ಮಾಡೋದಕ್ಕೆ ನಾನು ಯಾವಾಗ್ಲೂ ತಯಾರಾಗಿರ್ತೀನಿ. ಹಾಗಂದ್ರೆ ಶ್ರೀವಲ್ಲಿ, ನಿಮ್ಮ ಮನೆ ಮೇಲ್ಗಡೆ ಒಂದು ರೂಮ್ ಇತ್ತಲ್ಲ, ಅದೇ ಶ್ರಾವಣ ಇದ್ನಲ್ಲ? ಹೌದು ಸುಬ್ಬು, ಈಗ ಅವನಿಲ್ಲ, ಅವನು ಹೋಗಾಯ್ತು. ಗೊತ್ತು. ಈಗ ಅದೇ ರೂಮ್ನ ಶ್ರಾವಣಿ ಮೇಡಮ್ ಅವ್ರ ತಾಯಿಗೆ ಬಾಡಿಗೆ ಕೊಟ್ಟಿನಿ ಅಂತ ಕರೆಸ್ಬೋದಾ?